ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಐ ಆಮ್ ಆಲ್ಸೋ ಗುಡ್. ನೈಟಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನೈಟು ನಾನು ರೈಸ್ಗೆ ಒಂದು ಈಸಿ ರೆಸಿಪಿ ಮಾಡ್ಕೋತಾ ಇದ್ದೆ, ಹಾಗೆ ನಿಮಗೂ ಕ್ವಿಕ್ಕಾಗಿ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ತುಂಬ ಈಸಿ ರೆಸಿಪಿ, ನೀವು ಕೂಡ ಆರಾಮಾಗಿ ಮಾಡ್ಕೋಬೋದು. ಇದನ್ನು ದಹಿ ತಡಕ ಅಂತಾರೆ, ಕರ್ಡಲ್ಲಿ ಮಾಡೋದು. ಇದನ್ನು ಏನಿಲ್ಲ, ಒಂದು ಬಾಳ್ಗೆಗೆ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿಕೊಂಡು ನೆಕ್ಸ್ಟು 1/2 ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ಕೋಬೇಕು. ಮತ್ತು ನಾನು ಇಲ್ಲಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಆಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದನ್ನು ಆಫ್ ಮಾಡ್ಕೊಂಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಕರ್ಡ್ನ ತೊಗೊಂಡಿದ್ದೀನಿ. ನಾನು 1/2 ಲೀಟರ್ ಕರ್ಡ್ ತೊಗೊಂಡಿದ್ದೀನಿ, 1-2 ಟೈಮಿಗೂ ಆಗುತ್ತೆ ಅಂತ. ಸೊ ನಿಮಗೆ ಬೇಕಾದರೆ 1/4 ಲೀಟರ್ ಕೂಡ ನೀವು ತೊಗೋಬೋದು. ಸೊ ಅದನ್ನು ಕರ್ಡ್ನ ಕರೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ನೀಟಾಗಿ ಪೇಸ್ಟ್ ಥರ ಆಗಬೇಕು. ಆ ಥರ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಇವಾಗ ನಾವು ತಣ್ಣಗಾದಮೇಲೆ ಈರುಳ್ಳಿ ಎಲ್ಲ ಈ ಕರ್ಡ್ನ ಆ್ಯಡ್ ಮಾಡ್ಕೋಬೇಕು. ಪೂರ್ತಿ ತಣ್ಣಗಾದಮೇಲೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕರ್ಡ್ ಒಡೆದೋಗ್ಬಿಡುತ್ತೆ. ಸೊ ಪೂರ್ತಿ ತಣ್ಣಗಾದಮೇಲೆ ಕರ್ಡ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ರೆಸಿಪಿನ. ಏನಾದರೂ ಮಾಡೋಕ್ಕೆ ಬೇಜಾರಾದಾಗ ಕ್ವಿಕ್ಕಾಗಿ ಏನಾದರೂ ರೆಸಿಪಿ ಬೇಕು ರೈಸಿಗೆ ಅಂದರೆ ಇದನ್ನು ಮಾಡ್ಕೋಬೋದು. ಇದನ್ನು ಬೇಕಾದರೆ ನೀವು ರೈಸಿಗೂ ತಿನ್ಕೋಬೋದು ಅಥವಾ ಚಪಾತಿ, ರೋಟಿ ಎದರಲ್ಲಿ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ರೈಸಿಗೆ ಅಂತ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಬಿಟ್ರೆ ಇವಾಗ ರೆಡಿ ಆಯಿತು. ಸೊ ಇದನ್ನು ನಾನು ರೈಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಚಪಾತಿ ಕೂಡ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ಮಾರ್ನಿಂಗಿಂದನೇ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊರಿಂದ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಥಿಂಗ್ಸ್ನ ಕೊಟ್ಟು ಕಳಿಸಿದ್ರು. ಸೊ ಅದನ್ನೆಲ್ಲ ನಾನು ಎತ್ತಿಟ್ಕೋತಾ ಇದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ದೋಸೆ ಮಾಡ್ತಿದ್ದೆ. ಸೊ ಹೋಟೆಲ್ ಸ್ಟೈಲಲ್ಲಿ ದೋಸೆ ಮೇಲ್ಗಡೆ ರೆಡ್ ಚಟ್ನಿ ಹಾಕಿರ್ತಾರಲ್ವ, ಅದನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಒಂದು ಸ್ವಲ್ಪ ನಾವು ಒಣಮೆಣ್ಸಿನ್ಕಾಯಿ ತೊಗೊಂಡ್ಬಿಟ್ಟು ನೀರಲ್ಲಿ ಕುದಿಯೋಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು, ಅದು ಮೆತ್ತಗಾಗೋವರೆಗೂ. ಹಾಗೆ ಇವಾಗ ಒಂದು ಬಾಳ್ಗೆಗೆ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಇವಾಗ ನಾವು ಏನೊಂದು ಕುದಿಸಿಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿನ, ಅದನ್ನು ಜಾರಿಗೆ ಆ್ಯಡ್ ಮಾಡ್ಕೊಂಬಿಟ್ಟು ಇವಾಗ ಏನು ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಪುಟಾಣಿನೂ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನನ್ನು ಹಾಕೋತಾ ಇಲ್ಲ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಹುಳಿಗೆ. ಸೊ ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿ, ನೀರು ತುಂಬ ಹಾಕಬೇಡಿ, ಗಟ್ಟಿ ಚಟ್ನಿ ಆಗಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಗ್ರೈಂಡ್ ಆಗಿ ಸ್ಮೂತ್ ಪೇಸ್ಟ್ ಥರ ಆಗಬೇಕು. ತುಂಬಾ ನೀರು ಆಗಬಾರ್ದು, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಈ ಥರ ಪೇಸ್ಟ್ ಆದರೆ ಆರಾಮಾಗಿ ದೋಸೆ ಮೇಲೆ ಹಾಕ್ಕೋಬೋದು. ಹಾಗೆ ನಾನು ಇವಾಗ ಆಲೂ ಬಾಜಿ ಕೂಡ ಮಾಡ್ಕೋತಾ ಇದ್ದೆ. ಹಾಗೆ ಊರಿಂದ ಸ್ವಲ್ಪ ಹಣ್ಣನ್ನು ಕೊಟ್ಟು ಕಳಿಸಿದ್ರು, ಸೀತಾಫಲ. ಸೊ ಅದನ್ನೆಲ್ಲ ನಾನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೆ. ಎಲ್ಲ ಹಣ್ಣು ನಮ್ಮ ಊರಲ್ಲಿ ತೋಟ ಇದೆ, ಸೊ ಅಲ್ಲಿಂದನೇ ಕೊಟ್ಟು ಕಳಿಸಿದ್ರು. ತುಂಬಾ ಚೆನ್ನಾಗಿದೆ ಹಣ್ಣು. ಸೊ ಎಲ್ಲನೂ ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡೆ. ಆಲೂ ಬಾಜಿನ ನಾನು ಯಾವ ಥರ ಮಾಡ್ಕೋತೀನಿ ಅಂದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ತೀನಿ. 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡು ಹಾಗೆ ಕರಿಬೇವು ಹಾಕ್ಕೋತೀನಿ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು, ಚಟ್ನಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಉದ್ದಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತೀನಿ. ಎರಡೂ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕಿ ಆ್ಯಡ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ನಾನು 1 ಸ್ಪೂನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆನೆಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಉಪ್ಪು ಹಾಕ್ಕೊಂಡ್ಮೇಲೆ 1 ಸ್ಪೂನು ಅರಿಶಿನ ಹಾಕ್ಕೋಬೇಕು. ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇವಾಗ ನಾನು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂನ, ಅದನ್ನು ಆ್ಯಡ್ ಮಾಡ್ಕೋತೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆಲೂ ಬಾಜಿ ರೆಡಿಯಾಗಿದೆ. ಡ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವಾಗ ದೋಸೆ ಹಾಕ್ಕೋತಾ ಇದ್ದೀನಿ. ಇವಾಗ
ಇವಾಗ ಏನು ಮಾಡಿಟ್ಕೊಂಡಿದ್ನಲ್ಲ ಕೆಂಪು ಚಟ್ನಿನ ಅದನ್ನು ನಾನು ದೋಸೆ ಮೇಲೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಚಟ್ನಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸೇಮ್ ಹೋಟೆಲಲ್ಲಿರೋ ಮಸಾಲ ದೋಸೆ ಥರನೇ ನಮಗೆ ಫೀಲ್ ಆಯಿತು. ಸೊ ನಾವು ಮಿಡಲಲ್ಲಿ ಮತ್ತೆ ಸ್ಟಫಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಲೂ ಸ್ಟಫಿಂಗ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ದೋಸೆನ ಮಡ್ಚಾಕ್ಬಿಟ್ರೆ ನೋಡಿ ದೋಸೆ ರೆಡಿಯಾಗಿದೆ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ನಾನು ಇದಕ್ಕೆ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಒಂದು ಸಲ ಟ್ರೈ ಮಾಡಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಡ್ರೈವಿಂಗ್ ಕ್ಲಾಸಸ್ಸಿಗೆ ಹೊರಟೆ. ಡ್ರೈವಿಂಗ್ ಕ್ಲಾಸಸ್ಸಲ್ಲೇ ಆಲ್ಮೋಸ್ಟ್ ನಂದು ಕ್ಲಾಸಸ್ ಮುಗೀತಾ ಇದೆ. ಇನ್ನೊಂದು 4-5 ಡೇಸ್ ಅಷ್ಟೇ ಇರೋದು ನನ್ನ ಕ್ಲಾಸಸ್ಸು. ಸೊ ನಂದು ಒನ್ಸ್ ಕ್ಲಾಸಸ್ ಮುಗಿದ್ಮೇಲೆ ಒಂದು 15 ಡೇಸಲ್ಲಿ ನಮಗೆ ಟೆಸ್ಟ್ಗೆ ಕರೀತಾರೆ ಅನಿಸುತ್ತೆ, ಡ್ರೈವಿಂಗ್ ಲೈಸೆನ್ಸ್ಗೆ. ಸೊ ಟೆಸ್ಟ್ ಡ್ರೈವು ಕೊಟ್ಬಿಟ್ರೆ ಆಮೇಲೆ ನಮಗೆ ಲೈಸೆನ್ಸ್ ಬರುತ್ತೆ. ಇವಾಗ ಆಲ್ಮೋಸ್ಟ್ ನಾನು ಡ್ರೈವ್ ಮಾಡ್ತೀನಿ. ಸೊ ನಂಗೆ ಇವಾಗ ಡ್ರೈವಿಂಗ್ ಆಲ್ಮೋಸ್ಟ್ ಬಂದಿದೆ. ಇನ್ನೊಂದು 3-4 ಕ್ಲಾಸಸ್ ಇದೆ ಅಷ್ಟೇ. ಸೊ ಇದಾಗಿತ್ತು ನನ್ನ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.